ಭಾಳ ಬೆಸ್ಟ್ ಏನಂದರೆ ನಮ್ಮ ಮನಸ್ಸನ್ನು ಸರಿ ಹಿಡ್ಕೋಬೇಕು. ನಮ್ಮ ಮನಸ್ಸು ಪದೇ ಪದೇ ಗಲೀಜಾಗ್ತಾ ಇರುತ್ತೆ. ಮನೆ ಗಲೀಜಾಗುತ್ತೆ ಇಲ್ಲೋ, ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜಾಗುತ್ತೆ ಮನಸ್ಸು. ಅದನ್ನು ಅಷ್ಟೇ. ಹೌದು, ಯಾರೊಬ್ರು ಸರ್ ನಿಮ್ಮ ಡ್ರೆಸ್ ಚೆನ್ನಾಗಿಲ್ಲ, ನಿಮ್ಮ ಬಣ್ಣ ಚೆನ್ನಾಗಿಲ್ಲ, ನೀವು ಅಲ್ಲಿ ಹಾಕೋದ್ರಿ ಇಲ್ಲಿ ಹಾಕೋದ್ರಿ ಅದೇ ಯಾಕೆ ಮಾಡಿದ್ರಿ ಅಂದರೆ ಮನಸ್ಸಿಗೆ ನೋವಾಗುತ್ತೋ ಖುಷಿ ಆಗುತ್ತೋ. ಸೊ ಮನಸ್ಸು ಗಲೀಜಾದ್ರೆ ಮನುಷ್ಯ ಗಲೀಜ ಯೋಚನೆಗಳು ಬರ್ತವೆ, ನೆಗೆಟಿವ್ ಯೋಚನೆಗಳು ಬರ್ತವೆ. ಹೌದಲ್ವ? ಹಾಂ. ಸೊ ಇದು ಗಲೀಜು, ಇದು ಗಲೀಜು, ಇದು ಗಲೀಜು, ಇದು ಮಾತ್ರ ನೀನು ತುಂಬ ಚೆನ್ನಾಗಿ ಬರಲಿ ಅಂತ ಆಸೆ ಪಟ್ರೆ ಹೌದಲ್ಲ? ಈ ಥರದ ಮೀಟಿಂಗ್ 200 ಮಾಡಿರಿ ದಿನಕ್ಕೆ, ದುಡ್ಡು ಬರೋಲ್ಲ. ಹಾಂ, ಹಾಂ, ಹೌದು, ಹಾಂ, ಕರೆಕ್ಟ್, ಹೌದು, ಹೌದು. ಹಾಂ, ಈಗ ನಮಗೇನಾಗುತ್ತೆ ಅಂದರೆ ಆ್ಯಕ್ಚುಲಿ ಈ ಬಾಟಲಲ್ಲಿ ಗಲೀಜಿರೋ ಬಾಟಲಲ್ಲಿ ನೀರು ತುಂಬಿದರೆ ನೀವೇನೇ ಮಾಡಿದ್ರೇನೋ ಅದು ಕುಡಿಯೋದಕ್ಕೆ ಲಾಯಕ್ಕಿರಲ್ಲ. ಹೌದಾ? ಸೊ ಬಾಟಲ್ ಕ್ಲೀನ್ ಇದ್ರೇ ಅದು ಕುಡಿಯೋದಕ್ಕೆ ಲಾಯಕ್ಕಿರುತ್ತೆ. ಸೇಮ್ ಟು ಸೇಮು. ಕೂತ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಮನೆ ಚೆನ್ನಾಗಿದ್ದರೆ, ಮನಸ್ಸು ಚೆನ್ನಾಗಿದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ. ಮನುಷ್ಯ ಚೆನ್ನಾಗಿದ್ದರೆ ಅವನು ದುಡ್ಡು ದುಡಿಬೇಕು ಅಂತಲೇ ಇಲ್ಲ, ದುಡ್ಡು ತಾನಾಗೆ ಹುಡ್ಕೊಂಬರುತ್ತೆ. ಕ್ಲಿಯರ್? ಸೊ ದುಡ್ಡು ತಾನಾಗೇ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ನನ್ನ ಕಾನ್ಸೆಪ್ಟ್ ಇದು. ರೀಬರ್ತ್ ಅಂತ ಹೇಳಿದ್ರೆ ಮನೇನ ಶುದ್ಧಪಡಿಸ್ಕೊಳೋದು. ದೀಪಾವಳಿ ಬಂದಾಗೆ, ಈದು ಬಕ್ರೀದ್ ಬಂದಾಗ ಏನು ಮಾಡ್ತೀವಿ? ಮನೆಯೆಲ್ಲ ಸ್ವಚ್ಛ ಮಾಡ್ಕೊತೀವಿ, ಸಾರಿಸಿ ಗೊಳಿಸಿ ಸುಣ್ಣ ಬಣ್ಣ ಎಲ್ಲ ಹೊಡೆದು ನೀಟ್ ಮಾಡ್ಕೊತೀವಿ. ಮತ್ತು ಅದು ಮಾಡೋದು ಮುಂದೆ ವರ್ಷನೇ. ಹೌದಾ? ಹಾಂ. ಮನಸ್ಸು ಹಂಗೆ. ಓಕೆ, ಈ ಥರ ಮೀಟಿಂಗ್ ಕುಂತಾಗ ಭಾರಿ ಇರೋ ಥರ ಮಾತಾಡ್ತೀವಿ. ಹೇಗೆ? ಹಾಂ, ಮೀಟಿಂಗ್ ಸೂಪರ್ ಆಯಿತು, ಅಲ್ಲಿ ಮಸ್ತ್ ದುಡ್ದು ಅವ್ನು ನೋಡಿ 80 ವರ್ಷದವ್ನು ದುಡಿಯಾಕತ್ತಾನೆ, ನಮಗೇನು ದಾಡಿ ನಿಮಗೇನು ದಾಡಿ ಎಲ್ಲ ಚಂದ ಮಾತಾಡ್ತೀವಿ. ಊರಿಗೆ ಹೋಗಿದ್ಮೇಲೆ, ಆ ಮನೆಗೆ ಹೋಗಿದ್ಮೇಲೆ ಮತ್ತೆ ಗಲೀಜು. ಹೌದಾ ಮೇಡಮ್? ಸೊ ಇದನ್ನು ಡಮ್ ಆಯಿತು. ಹೌದಾ? ಹಾಂ. ಇವನು ಬದುಕಿದ್ದು ಸತ್ತಂಗೆ. ಹೌದಾ? ಹಾಂ, ಬದುಕಿದ್ದು ಸತ್ತಂಗೆ ಬದುಕ್ತಾ ಇರ್ತಾನೆ. ಅವ್ರು ಯಾರು ಏನಾದರೂ ಹೇಳಿದ್ಕೊಳ್ಳೆ ಸಿಟ್ಟು ಬಂದುಬಿಡುತ್ತೆ, ಜಗಳಕ್ಕೆ ಹೋಗ್ತಾರೆ. ಹಾಂ, ಮತ್ತು ಎಲ್ಲದರಲ್ಲೂ ನೆಗೆಟಿವ್ ಹುಡುಕ್ತಿರ್ತಾರೆ. ಇನ್ನು ಅಡುಗೆ ಚೆನ್ನಾಗಿ ಮಾಡಿದ್ರಿ ಅಂದರೆ ಮೋಸ್ಟ್ಲಿ ಏನೋ ಕೆಲಸ ಐತಿ ಅದಕ್ಕೆ ಹಿಂಗೆ ಹೇಳ್ಯಾರ, ನೆಗೆಟಿವ್ ಹುಡುಕ್ತಿರ್ತಾರೆ. ಅದ್ರಾಗ ಅಡುಗೆ ಚೆನ್ನಾಗಿ ಮಾಡಿರಿ ಅಂದರೆ ಇಷ್ಟು ದಿನ ಮತ್ತೆ ಚೆನ್ನಾಗಿ ಮಾಡ್ತಾ ಇರಲಿಲ್ವಾ, ಈಗ ಮಾತ್ರ ಚೆನ್ನಾಗಿ ಮಾಡಿನಾ, ಹ್ಞೂ ಅನ್ನೋದೇ ಇಲ್ಲ. ಹಾಂ, ವಾದ. ಯಾಕಂದರೆ ಇವೆರಡು ಕೆಟ್ಟೋಗ್ಬಿಟ್ಟವೆ. ಹಾಂ. ಸೊ ಅದಕ್ಕೆ ದೇವ್ರು ನೋಡ್ರಿ ಎಷ್ಟು ಚಂದ ಸೃಷ್ಟಿ ಮಾಡ್ಯಾನ ನಮಗೆ ಅಂತಂದು ಹೇಳಿದ್ರೆ, ತುಂಬ ಬ್ಯೂಟಿಫುಲ್ಲಾಗಿ ಸೃಷ್ಟಿ ಮಾಡ್ಯಾನ. ಸೊ ದೇವ್ರೊಂದು ಕಾನ್ಸೆಪ್ಟ್ ಇಟ್ಟಾನೆ. ಏನು ಗೊತ್ತಾ? ಯಾರು ಅವರನ್ನು ಬದಲಾವಣೆ ಮಾಡ್ಕೊಳೋದಕ್ಕೆ ಸಮಯ ಕೊಡ್ತಾರೆ, ಯಾರು ಅವರ ಜೊತೆಗೆ ಸಮಯವನ್ನು ಕಳೀತಾರೆ, ಅವ್ರ ಜೊತೆಗೆ ನಾನು ಇರ್ತೀನಿ ಅಥವಾ ಅವರನ್ನು ನಾನು ಬೆಳೆಸ್ತೀನಿ ಅಂತ. ನೋಡಿ ದೇವ್ರು ಎಷ್ಟು ಜಾಣ ಇದ್ದಾನೆ. ಈ ಭೂಮಿ ಮೇಲೆ 95% ಜನ ಇದನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ 95% ಜನಕ್ಕೆ ನೆಮ್ಮದಿ ಇಲ್ಲ, ಮನೆ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ದುಡ್ಡು ಇಲ್ಲ. ಹೌದಲ್ವ? 5% ಜನ, 3% ಜನ ಇದ್ರ ಬಗ್ಗೆ ತಿಳುವಳಿಕೆ ಇದ್ದವರಿದ್ದಾರೆ, ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನು 2% ಜನ ಇದರಲ್ಲಿ ತಿಳುವಳಿಕೆ ಇಲ್ಲ, ರೀಬರ್ತ್ ಕ್ಲಾಸ್ ತೊಗೊಂಡು, ಷರತ್ತಿನ ಕ್ಲಾಸ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ನೀವೆಲ್ಲಿದ್ದರೂ ನನಗೆ ಗೊತ್ತಿಲ್ಲ, ನೀವಿಲ್ಲಿದ್ದರೂ ರೈಟೇ, ನೀವಿಲ್ಲಿದ್ದರೂ ರೈಟೇ, ನೀವಿಲ್ಲಿದ್ದರೂ ರೈಟೇ. ನೀವೆಲ್ಲಿದ್ರೆ ನೀವು ಡಿಸೈಡ್ ಮಾಡಿ. ನೀವು ಎದೆ ಮೇಲೆ ಕೈ ಹಿಡ್ಕೊಂಡು ಹೇಳ್ಬಿಡಿ, ನಾನು ನನಗೋಸ್ಕರ ಹಣವನ್ನು ಹೂಡಿಕೆ ಮಾಡಿದ್ದೇನೆ, ನನಗೋಸ್ಕರ ನಾನು ಕಲಿಯೋದಕ್ಕೆ. ನಿಮ್ಮ ಮಕ್ಕಳಿಗೋಸ್ಕರ ಮಾಡಿದ್ದೀರಾ, ನೀವು ABCD ಕಲಿಯೋಕ್ಕೆ ಡಿಗ್ರಿ ಓದೋದಕ್ಕೆ ಮಾಡಿದ್ದೀರಾ, ನನಗೆ ಅದು ಬೇಡ. ವಿದ್ಯೆ ಕಲಿಯೋದಕ್ಕೆ, ಲೈಫು ಅಂದರೆ ಏನು ಅಂತ ಕಲಿಯೋದಕ್ಕೆ ನೀವು ನಿಮ್ಮ ಮೇಲೆ 10 ರೂಪಾಯಿ ಹೂಡಿಕೆ ಮಾಡಿದ್ದೀರಾ, ಯೋಚನೆ ಮಾಡಿ. ಪ್ರಾಪರಾಗಿ ಹೇಳ್ಬಿಡಿ, ಸುಳ್ಳಿದ್ರೆ ಸುಳ್ಳು. ಎಗ್ ರೈಸ್ ಅಂಗಡಿ ಕಲಿಯೋದಕ್ಕೆ ಹೂಡಿಕೆ ಮಾಡಿದ್ದಾರೆ, ತಮ್ಮ ಜೀವನ ರೂಪಿಸ್ಕೊಳೋದಕ್ಕೆ ಹೂಡಿಕೆ ಇಲ್ಲ. ಒಪ್ಕೊತೀರಾ? ಹೌದಾ? ಇವ್ರು ಬಂಗಾರ ತೊಗೊಳೋದಕ್ಕೆ, ತಾಳಿ ತೊಗೊಳೋದಕ್ಕೆ ಹೂಡಿಕೆ ಮಾಡಿದ್ದಾರೆ, ತಾನು ಕಲಿಯೋದಕ್ಕೆ, ತಾನು ಡೆವಲಪ್ ಆಗೋದಕ್ಕೆ ಹೂಡಿಕೆ ಮಾಡಿಲ್ಲ. ಇವರು ಡಿಗ್ರಿ ಓದೋದಕ್ಕೆ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ, ತಾನು ಕಲಿಯೋದಕ್ಕೆ ಇದು ಕಲಿಯೋದಕ್ಕೆ ಹೂಡಿಕೆ ಮಾಡಿಲ್ಲ. ಸೊ ಈ ರೀತಿ ಇರಬೇಕಾದ್ರೆ
ಸೊ ದೇವರು ನಮ್ಮ ಜೊತೆಗಿಲ್ಲ, ಇದು ಕ್ಲಿಯರು. ದೇವ್ರು ನಮಗೆ ಸಪೋರ್ಟ್ ಮಾಡಲ್ಲ. ಎರಡನೇದೇನು ಕ್ಲಿಯರು, ನಮಗೆ ದುಡ್ಡು ಬರಲ್ಲ. ನಾವು ಬಡವರಾಗಿ ಉಳಿತೀವಿ, ಬಡವರಾಗೆ ಸಾಯ್ತೀವಿ. ನಮಗೆ ನೆಮ್ಮದಿ ಹಿಂದೆ ಹೋಗ್ತಾನೆ ಇರ್ತೀವಿ, ನೆಮ್ಮದಿ ಸಿಗ್ತಾ ಇರಲ್ಲ. ಓಕೆ, ಈಗ ನೋಡಿ, ಇಲ್ಲಿ ಚಾ ಪುಡಿ ಹಾಕ್ತೀನಿ, ಇಲ್ಲಿ ಹಾಲು ಹಾಕ್ತೀನಿ, ಇಲ್ಲಿ ಸಕ್ಕರೆ ಹಾಕ್ತೀನಿ. ನಮಗೇನು ಬರುತ್ತೆ? ಗ್ಯಾರಂಟಿನಾ? ಇಲ್ಲಿ ಚಾ ಪುಡಿ ಹಾಕಿದರೆ, ಇಲ್ಲಿ ಹಾಲು ಹಾಕಿದರೆ, ಇಲ್ಲಿ ಸಕ್ಕರೆ ಹಾಕಿದರೆ ಏನು ಬರುತ್ತೆ ನಮಗೆ ಉತ್ತರ? ಟೀ ಅನ್ನೋರು ಯಾರು? ಟೀ ಬರುತ್ತೆ ಅನ್ನೋರು ಯಾರು ಕೈ ಎತ್ತುತ್ತೀರಾ? ಹಾಂ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ನಮಗೇನು ಬರ್ತೈತಿ? ಟೀ ಬರ್ತೈತಾ? ಹಾಗೆ ದುಡ್ಡು ಬರಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೆ ದುಡ್ಡು ಬರಲ್ಲ. ಈಗ ಸಕ್ಸಸ್ ಅಂದರೆ ಏನು, ಹೆಂಗೆ ಅಳಿತಾರೆ? ಸಕ್ಸಸ್ ಅಂದರೆ, ಸಕ್ಸಸ್ಸನ್ನು ಹೆಂಗೆ ಅಳಿತಾರೆ?